ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ BP, ಅಧಿಕ ರಕ್ತದ ಒತ್ತಡ, ಈ ಕಾಯಿಲೆಯ ಸಂಪೂರ್ಣವಾಗಿರತಕ್ಕಂಥ ವಿವರಣೆಯನ್ನು ಸಂಕ್ಷಿಪ್ತವಾಗಿ ನೋಡೋಣ ಹಾಗೂ ಅದರ ಪರಿಹಾರವನ್ನು ಕೂಡ ನೋಡೋಣ. ಈ ಅಧಿಕ ರಕ್ತದ ಒತ್ತಡ ಬರಲಿಕ್ಕೆ ಪ್ರಧಾನ ಕಾರಣ ಅಂತ ಹೇಳಿದರೆ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥದ್ದು. ಯಾವಾಗ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತದೆ, ರಕ್ತ ಸಂಚಾರಕ್ಕೆ ತೊಂದರೆ ಆಗ್ತದೆ. ಆ ರಕ್ತ ಸಂಚಾರಕ್ಕೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅಲ್ಲೇನಾಗ್ತದೆ, ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಜಾಗ ಕಮ್ಮಿ ಆಯಿತು ಅಂದರೆ ಒತ್ತಡ ಜಾಸ್ತಿ ಆಗಲೇಬೇಕಲ್ವ. ಹಾಗಾಗಿ ಆ ಒತ್ತಡವನ್ನು ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತಾರೆ. ಹಾಗಿದ್ರೆ ಅಲ್ಲಿ ನರನಾಡಿಗಳಲ್ಲಿ ಬ್ಲಾಕೇಜ್ ಆಗಲಿಕ್ಕೆ, ಅಲ್ಲಿ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ ಆಗಿರ್ಬೋದು, LDL VLDL ಅಂತ ಹೇಳ್ತಾರಲ್ಲ, ಅದೆಲ್ಲ ಕಟ್ಕೊಳ್ಳಿಕ್ಕೆ, ರಕ್ತದಲ್ಲಿ ಅದು ಹೆಚ್ಚಾಗಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳು ಏನು? ಆ ಒಂದು ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣವನ್ನು ನಾವು ತಿಳ್ಕೊಳ್ಳೋದಾದರೆ, ಅಜೀರ್ಣ ಮತ್ತು ಮಲಬದ್ಧತೆ. ಅಜೀರ್ಣ ಮತ್ತು ಮಲಬದ್ಧತೆಯಿಂದ ನಮ್ಮ ಆಹಾರ ಸರಿಯಾಗಿ ಪರಿಪೂರ್ಣವಾಗಿ ಜೀರ್ಣವಾಗದೆ ಅರ್ಧ ಜೀರ್ಣವಾದಾಗ ಅಲ್ಲಿ ಆ ಒಂದು ಕೆಟ್ಟ ಅಂಶ ರಕ್ತದಲ್ಲಿ ಸೇರ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಆ ಕೆಟ್ಟ ಆಮ, ಟಾಕ್ಸಿಕ್ ಮೆಟಾಬಾಲಿಕ್ ವೇಸ್ಟ್ ಅಂತ ಹೇಳ್ಬೋದು, ಆಮ ಅಂತ ನಮ್ಮ ಆಯುರ್ವೇದದಲ್ಲಿ ಕರೀತಾರೆ. ಯಾವಾಗ ಶರೀರದಲ್ಲಿ ಅದು ರಕ್ತದಲ್ಲಿ ಸೇರಿಕೊಳ್ತದೆ, ಆವಾಗ ರಕ್ತ ಏನಾಗ್ತದೆ, ಮಲಿನ ಆಗ್ತದೆ. ಆ ಮಲಿನ ರಕ್ತ ಯಾವ ಒಂದು ಮಾರ್ಗಗಳ ಮೂಲಕ ಹರಿತದೆ, ನರಗಳ ಮೂಲಕ ಹರಿತದೆ. ಅವಾಗ ಏನಾಗ್ತದೆ, ಅದು ಮಲಿನವಾಗಿರ್ತಕ್ಕಂಥ ರಕ್ತದಲ್ಲಿ ಆ ಏನು ಗಲೀಜು ತುಂಬಿಕೊಂಡಿರ್ತದಲ್ಲ, ಅದು ರಕ್ತನಾಳಗಳಲ್ಲಿ ಹೆಪ್ಪು ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಇದೊಂದಾಯಿತು. ಮತ್ತೊಂದು ಕಾರಣ ಅಂದರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದನೂ ಕೂಡ ಹೀಗೆ ಆಗ್ತದೆ. ತಡವಾಗಿ ಮಲಗಿ ತಡವಾಗಿ ಏಳೋದ್ರಿಂದನೂ ಕೂಡ ಇದೇ ರೀತಿ ಆಗ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪನೂ ವಿವೇಚನೆ ಇಲ್ಲದೆ ದುಶ್ಚಟಗಳನ್ನು ಮಾಡ್ತಾ ಇರ್ತೇವೆ. ಕೆಟ್ಟ ಚಟಗಳನ್ನು, ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಇಂಥವೆಲ್ಲ ಬೇಡದೇ ಇರತಕ್ಕಂಥ ಹೊಲಸು ಪದಾರ್ಥಗಳನ್ನು ನಾವು ತಿಂತಾ ಇರ್ತೇವೆ. ಅದಕ್ಕೆ ಇಂಥ ದುಶ್ಚಟಗಳಿಂದ ಸರಾಯಿ ಗಿರ ಎಲ್ಲ ಏನು ಬೇಕು ಏನು ಬೇಡ ಎಲ್ಲ ಹಾಕಿಬಿಡ್ತಾರೆ ಶರೀರದಲ್ಲಿ. ಅದರಿಂದನೂ ಕೂಡ ಏನಾಗುತ್ತೆ, ಈ ಮಲಿನತೆ ರಕ್ತದಲ್ಲಿ ಹೆಚ್ಚಾಗಿ ರಕ್ತನಾಳಗಳ ಬ್ಲಾಕೇಜ್ ಆಗ್ತದೆ. ಹೀಗೆ ಇವೆಲ್ಲ ಕಾರಣದಿಂದ ಆಗಿರ್ತಕ್ಕಂಥ ಬ್ಲಾಕೇಜ್ ಕೆಲವೊಮ್ಮೆ ಮಾನಸಿಕ ಒತ್ತಡಗಳಿಂದನೂ ಕೂಡ ಒತ್ತಡ ಹೆಚ್ಚಿಗೆ ಆಗ್ತದೆ. ಫಿಸಿಕಲ್ ಕಾರಣಗಳಿಂದ ಆಗಿರಬಹುದು, ಮೆಂಟಲ್ ಕಾರಣಗಳಿಂದ ಆಗಿರಬಹುದು, ರಕ್ತನಾಳಗಳಲ್ಲಿ ಒತ್ತಡ ಉಂಟಾಗುತ್ತೆ. ಹೀಗೆ ಈ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ, ನಾವು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ತೇವಲ್ಲ, ಅಲ್ಲಿ ಏನಾಗುತ್ತೆ, ಹೇಗೆ BP ಕಂಟ್ರೋಲ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಾವು ರಾಸಾಯನಿಕ ಔಷಧಿಗಳನ್ನ ಮುಟ್ಟೋದೇ ಇಲ್ಲ. ಈಗ ರಕ್ತದ ಒತ್ತಡದಲ್ಲಿ ಅಲ್ಲಿ ಬ್ಲಾಕೇಜ್ ಆಗಿರ್ತದಲ್ಲ ನರನಾಡಿಗಳಲ್ಲಿ, ಆ ಬ್ಲಾಕೇಜನ್ನು ಸರಿ ಮಾಡಿದ್ರೆ ಸಮಸ್ಯೆ ಪೂರ್ತಿಯಾಗಿ ಗುಣ ಆಗಿಬಿಡ್ತದೆ. ಆದರೆ ಆ ಬ್ಲಾಕೇಜನ್ನು ನಿವಾರಿಸುವ ರಾಸಾಯನಿಕ ಔಷಧಿಗಳು ಇನ್ನೂ ಬಂದಿಲ್ಲ. ಅದಕ್ಕಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ರಕ್ತದ ವೇಗವನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಉದಾಹರಣೆ ಸಮೇತವಾಗಿ ನಿಮ್ಗೆ ಹೇಳಬೇಕಂದ್ರೆ, ಒಂದು ಪೈಪ್ ಮುಖಾಂತರ ನೀರು ಬರ್ತಾಯಿದೆ ಅಂದರೆ ಮುಂದೆ ಏನಾದರೂ ಸ್ವಲ್ಪ ಆ ಪೈಪಿನ ಮುಂದ್ಗಡೆ ಗಲೀಜು ಕಟ್ಕೊಂಡಾಗ ಆ ನೀರೇನಾಗ್ತದೆ, ಜೋರಾಗಿ ಸಿಡಿತವೆ. ಅದೇ ರೀತಿ ನರನಾಡಿಗಳಲ್ಲಿ ಬ್ಲಾಕೇಜ್ ಆದಾಗ
ರಕ್ತ ವೇಗವಾಗಿ ಸಂಚಾರ ಆಗ್ತಾ ಇರ್ತದೆ. ಆಗ ಆ ವೇಗವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ವಾಲ್ ಸ್ಲೋ ಮಾಡಿದರೆ ಸಾಕು, ಅಲ್ಲಿ ಮುಂದೆ ಏನು ಕಸರು ಕಟ್ಟಿಕೊಂಡ್ರೂ ಕೂಡ ಅಲ್ಲಿ ಏನಾಗ್ತದೆ, ನೀರು ಜೋರಾಗಿ ಸಿಡಿತಕ್ಕಂಥದ್ದು ಕಮ್ಮಿ ಆಗ್ತದೆ. ಅದೇ ರೀತಿಯಾಗಿ ನರನಾಡಿಗಳಲ್ಲಾಗಿರ್ತಕ್ಕಂಥ ಬ್ಲಾಕೇಜನ್ನು ಕಮ್ಮಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ರಕ್ತ ಹೇಗಾದರೂ ಮಾಡಿ ಸ್ಲೋ ಮಾಡಬೇಕು ಅಂಥೇಳಿ ಹೃದಯದ ವೇಗವನ್ನು ನಿಯಂತ್ರಿಸುವ ರಾಸಾಯನಿಕ ಔಷಧಿಯನ್ನು ಕೊಟ್ಟು ಬಿ ಪಿನ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ವಾಲ್ ಸ್ಲೋ ಮಾಡಿದಾಗ ಹೇಗೆ ನೀರು ಸ್ಲೋ ಆಗ್ತದೆ, ಇಲ್ಲೂ ಕೂಡ ಆ ಒಂದು ಹೃದಯ ಅಂತಕ್ಕಂಥ ವಾಲನ್ನು ಸ್ಲೋ ಮಾಡಿದಾಗ ದೇಹದಲ್ಲಿ ರಕ್ತದ ಒತ್ತಡ ಕಮ್ಮಿ ಆಗುತ್ತೆ. ಇನ್ನೂ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೂ ತೀರಾ ಮೋಸದ ಕೆಲಸ ಏನಂದರೆ ಬ್ಲಡ್ ತಿನ್ನರ್ ಔಷಧಿ ಕೊಡ್ತಾರೆ ರಕ್ತ ತಿಳು ಮಾಡಲಿಕ್ಕೆ. ಯಾವಾಗ ರಕ್ತ ತಿಳುವಾಗ್ತಾ ಬರ್ತದೆ ಅಗತ್ಯತೆಗಿಂತ ಹೆಚ್ಚಿಗೆ, ಆವಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗ್ತದೆ. ಯಾವಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗುತ್ತೆ ಆವಾಗ ಮತ್ತೆ ಹಲವಾರು ಸಮಸ್ಯೆಗಳು ಬರ್ತವೆ. ಕಿಡ್ನಿಗೆ, ಮೆದುಳಿಗೆ, ಹೃದಯಕ್ಕೆ ಹಾಗೂ ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ತೊಂದರೆ ಆಗ್ತದೆ. ಹಾಗೆ ಈಗೇನಾಯಿತು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಕೊಟ್ಟಂಗೆ ಆಯಿತು. ರಕ್ತನಾಳಗಳನ್ನು ಸ್ವಚ್ಛ ಮಾಡೋದು ಬಿಟ್ಟು ಬ್ಲಡ್ ತಿಳು ಮಾಡೋದು, ಹೃದಯವನ್ನು ಸ್ಲೋ ಮಾಡೋದು, ಇದೆಂಥ ಒಂದು ತಪ್ಪು ಕೆಲಸ ಅಲ್ವಾ? ಅದಕ್ಕಾಗಿ ಈ ಸಮಸ್ಯೆ ಬಂದಿದೆ ಅಂದರೆ ನಾವೇನು ಮಾಡಬೇಕು, ಮೊದಲು ನಮ್ಮ ರಕ್ತನಾಳಗಳನ್ನು ಸ್ವಚ್ಛ ಮಾಡಿಕೊಳ್ತಕ್ಕಂಥ ಆಹಾರ ತಿನ್ನಬೇಕು. ಯಾವ ಆಹಾರದಲ್ಲಿ ನೈಟ್ರಿಕ್ ಆಕ್ಸೈಡು, ಆ್ಯಂಟಿ ಆಕ್ಸಿಡೆಂಟು, ಫೈಬರು, ಅಧಿಕವಾಗಿರ್ತಕ್ಕಂಥ ನಮ್ಮ ಶರೀರಕ್ಕೆ ಬೇಕಾದಷ್ಟು ಮಿನರಲ್ಸ್ಗಳು, ಪ್ರೋಟೀನು, ವಿಟಮಿನ್ಸ್ಗಳು ಇವೆಲ್ಲ ಯಾವುದರಲ್ಲಿರ್ತವೆ ಅಂಥ ಆಹಾರವನ್ನು ತಿನ್ನಬೇಕು. ಕಾರ್ಬೋಹೈಡ್ರೇಟನ್ನು ಕಮ್ಮಿ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಆ ಒಂದು ಕೊಲೆಸ್ಟ್ರಾಲ್ನ ಅಂಶ ಕಮ್ಮಿ ಆಗ್ತಾ ಬರ್ತದೆ. ಆವಾಗ ನಮ್ಮ ಬಿ ಪಿ ಸಮಸ್ಯೆ ನಿಯಮಿತವಾಗಿ ಏನಾಗ್ತದೆ, ನಿಧಾನವಾಗಿ ಕಮ್ಮಿ ಆಗ್ತಾ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬರ್ತದೆ. ಯಾಕಂದರೆ ರಕ್ತನಾಳಗಳು ಇಂಥ ಆಹಾರದಿಂದ ಸ್ವಚ್ಛ ಆಗ್ತವೆ. ಆ ಸ್ವಚ್ಛ ಆದರೆ ಏನಾಗ್ತದೆ, ಮೂಲಕ್ಕೆ ನಾವು ಔಷಧಿ ಕೊಟ್ಟಂಗೆ ಆಗ್ತದೆ. ಆ ಮೂಲಕ್ಕೆ ಔಷಧಿ ಕೊಟ್ಟಾಗ ಸಮಸ್ಯೆ ಏನಾಗ್ತದೆ, ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇದು ಅದಕ್ಕೆ ಸೊಪ್ಪು, ತರಕಾರಿ, ಹಣ್ಣನ್ನು ಒಂದು ಕಂಪ್ಲೀಟಾಗಿ 1 ತಿಂಗಳು ನಿರಂತರವಾಗಿ ತಿನ್ನೋದ್ರಿಂದ ಶರೀರದಲ್ಲಿ ಇಂತಹ ಒಂದು ಪ್ರಕ್ರಿಯೆ ಸಂಭವಿಸಿ ರಕ್ತನಾಳಗಳು ಸ್ವಚ್ಛ ಆಗಿ ನಮ್ಮಲ್ಲಿ ಸಂಪೂರ್ಣವಾಗಿ 1 ತಿಂಗಳು ಸೊಪ್ಪು, ತರಕಾರಿ, ಹಣ್ಣು ತಿನ್ನೋದ್ರಲ್ಲೇ ಕೆಲವು ಜನರದು ಬಿ ಪಿ ಗುಣ ಆಗಿಬಿಡ್ತದೆ, ರಿವರ್ಸ್ ಆಗ್ತದೆ. ಅದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು. ಭಾಳ ಜನರಿಗೆ ಪ್ರಯೋಗ ಮಾಡಿದ್ದೇವೆ. 100ಕ್ಕೆ ಒಂದು 70-80% ಜನರಿಗೆ ಇದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ. ಇನ್ನು ಕೆಲವೊಂದಿಷ್ಟು ಕಷಾಯಗಳನ್ನು ನಿಮಗೆ ಹೇಳ್ತೇವೆ. ಅದೇನು ಅಂದರೆ, ರಕ್ತವನ್ನು ಸ್ವಚ್ಛ ಮಾಡಿ ರಕ್ತನಾಳಗಳನ್ನು ಶುದ್ಧಿ ಮಾಡ್ತಕ್ಕಂಥ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡು, ಕೆಟ್ಟ ಕೊಬ್ಬಿನ ಅಂಶವನ್ನು ಕರಗಿಸ್ತಕ್ಕಂಥ, ಒಬೆಸಿಟಿಯನ್ನು ಕಮ್ಮಿ ಮಾಡ್ತಕ್ಕಂಥ. ಯಾಕಂದರೆ ಒಬೆಸಿಟಿ ಈಸ್ ಆಲ್ಸೋ ಮೇನ್ ಕಾಸ್ ಆಫ್ ಬ್ಲಡ್ ಪ್ರೆಷರ್ ಅಂತ ಹೇಳ್ಬೋದು. ಅದನ್ನು ಕಮ್ಮಿ ಮಾಡಲಿಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನ ಹೇಳ್ತೇವೆ ನೋಡಿ. ಬಿಲ್ಪತ್ರೆ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೊಳ್ಳಿ. ಹಾಗೆಯೇ ಅಮೃತ ಬಳ್ಳಿ ಎಲೆಯನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಣಶುಂಠಿಯನ್ನು ಪುಡಿ ಮಾಡ್ಕೊಳ್ಳಿ. ಹಾಗೂ ಚಕ್ಕೆ ಅದನ್ನು ಪುಡಿ ಮಾಡ್ಕೊಳ್ಳಿ. ಹಾಗೆಯೇ ಈ ಕಾಳುಮೆಣಸು ಅದನ್ನು ಕೂಡ ಪುಡಿ ಮಾಡ್ಕೊಳ್ಳಿ. ಅದರ ಜೊತೆಗೆ ಸೈಂಧವ ಲವಣ ಅದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಅದಾದ ಮೇಲೆ ಜೀರಿಗೆ ಮತ್ತು ಓಂ ಕಾಳು ಮತ್ತು ಕೊನೆಗೆ ಏನು ಅಂತ ಹೇಳಿದ್ರೆ ಸೋಂಪು ಕಾಳು, ಇವೆಲ್ಲವನ್ನು ಪುಡಿ ಮಾಡ್ಕೊಳ್ಬೇಕು. ಎಲ್ಲ ಸಮ ಪ್ರಮಾಣ. ಆದರೆ ಕಾಳುಮೆಣಸು ಮಾತ್ರ ಅದರ ಅರ್ಧ. ಎಲ್ಲ 100 ಗ್ರಾಮ್ ತೊಗೊಂಡ್ರೆ ಕಾಳುಮೆಣಸು 50 ಗ್ರಾಮ್, ಎಲ್ಲ 200 ಗ್ರಾಮ್ ತೊಗೊಂಡ್ರೆ ಕಾಳುಮೆಣಸು 100 ಗ್ರಾಮ್. ಹೀಗೆ ಎಲ್ಲವೂ ಸಮ ಪ್ರಮಾಣ ತೆಗೆದುಕೊಳ್ಬೇಕು. ಕಾಳುಮೆಣಸು ಕಮ್ಮಿ. ಇದನ್ನೆಲ್ಲ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿಕೊಂಡು ಸಮ ಪ್ರಮಾಣದಲ್ಲೆಲ್ಲ 50 ಗ್ರಾಮೋ, 100 ಗ್ರಾಮೋ ಅಥವಾ 200 ಗ್ರಾಮೋ ಮಾಡಿಕೊಂಡು ಅದೆಲ್ಲ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆ ಪುಡಿಯನ್ನು 1 ಚಮಚ ಪುಡಿಯನ್ನು 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನೇನು ಮಾಡಬೇಕು, ಶೋಧಿಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಇದೇ ರೀತಿ ಫ್ರೆಶ್ ಆಗಿ 2 ಟೈಮ್ ಮಾಡ್ಕೊಂಡು ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ರಕ್ತಪಿತ್ತದ ವಿಕಾರಗಳಾಗಿರ್ಬೋದು, ವಾತ ವಿಕಾರ ಆಗಿರ್ಬೋದು, ಕಫಜ ವಿಕಾರಗಳು ದೂರಾಗಿ ಶರೀರದ ರಕ್ತನಾಳದ ಒಳಗಡೆ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು ಸಂಪೂರ್ಣ ಸ್ವಚ್ಛ ಆಗ್ತಾ ಬರ್ತದೆ.
ಮತ್ತು ವಾರಕ್ಕೆ ಒಂದ್ಸರಿ ಕಂಪಲ್ಸರಿ ಸೊಪ್ಪು ತರಕಾರಿ ಫಾಸ್ಟಿಂಗ್ ಮಾಡಲೇಬೇಕು. 6 ತಿಂಗಳಿಗೊಮ್ಮೆ 1 ತಿಂಗಳು ಸೊಪ್ಪು ತರಕಾರಿಯಲ್ಲಿ ಇರಬೇಕು. ತುಂಬ ಸೊಪ್ಪು ತರಕಾರಿಯನ್ನು ತಿಂದಾಗ ತಡ್ಕೊಳ್ಳಿಕ್ಕಾಗ್ತಲ್ಲ. ಕೆಲವೊಬ್ಬರಿಗೆ ದೇಹದ ಬಲದ ಮೇಲೆ ನಿರ್ಧಾರವಾಗ್ತದೆ. 1 ತಿಂಗಳು ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ನೀವು 10 ದಿವಸನಾದರೂ ಪ್ರಯೋಗ ಮಾಡಬೇಕು. ಈ ಥರ ಮಾಡಬೇಕು. ಅವಾಗವಾಗ 10 ದಿವಸ ಮಾಡೋದು. 10 ದಿನವೂ ಮಾಡಲಿಕ್ಕಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ 5 ದಿನ ಆದರೂ ಮಾಡಬಹುದು. ಹೀಗೆ ಮಾಡ್ತಾ 6 ತಿಂಗಳಿಗೆ ಒಂದು ಸರಿ ಮಾಡ್ಬೋದು ಅಂದರೆ 30 ದಿನ ಮಾಡ್ಬೋದು. 5 ದಿವಸ ಅಂದರೆ ನೀವು ಅವಾಗವಾಗ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡ್ತಾ ಇರೋದು. ಹೀಗೆ ಮಾಡ್ತಾ ಕೆಲವೊಂದಿಷ್ಟು ಪ್ರಾಣಾಯಾಮ ಹೇಳ್ತೀನಿ. ಅಪಾನ ಮುದ್ರೆ, ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಸ್ಪರ್ಶ ಮಾಡಿ ಕೂತ್ಕೊಳ್ಳೋದು. ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ. ಕಪಾಲಭಾತಿಯನ್ನು ಬಿ ಪಿ ಸಮಸ್ಯೆ ಇದ್ದಾಗ ಇಷ್ಟು ಜೋರಾಗಿ ಮಾಡಲಿಕ್ಕಾಗೋದಿಲ್ಲ. 5 ಸೆಕೆಂಡ್ಗೊಮ್ಮೆ 4 ಸೆಕೆಂಡ್ಗೊಮ್ಮೆ ಈ ಒಂದು ಕಪಾಲಭಾತಿಯ ಸ್ಟ್ರೋಕ್ ಮಾಡೋದು. ಹಿಂಗೆ ಉಸಿರು ಬಿಟ್ಟಾಗ 1-2-3 ಸೆಕೆಂಡ್ ಬಿಟ್ಟು ಮತ್ತೆ ಆಮೇಲೆ ಹೀಗೆ ಮಾಡೋದು. ಹೀಗೆ ಅಭ್ಯಾಸ ಮಾಡೋದು. ಇದನ್ನು ಕಪಾಲಭಾತಿ ಅಂತ ಕರೀತಾರೆ. ನಿಧಾನ ಮಾಡೋದು. ಆಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ. ದೀರ್ಘವಾಗಿ ಶ್ವಾಸವನ್ನು 2 ಬಾರಿ ತೆಗೆದುಕೊಂಡ್ಬಿಟ್ಟು 3ನೇ ಬಾರಿ ತೆಗೆದುಕೊಂಡಾಗ ಎಡಗಡೆ ಶ್ವಾಸವನ್ನು ಬಿಡೋದು, ಎಡಗಡೆ ತೆಗೆದುಕೊಳ್ಳೋದು, ಮತ್ತು ಬಲಗಡೆ ಬಿಡೋದು, ಮತ್ತು ಬಲಗಡೆ ತೆಗೆದುಕೊಂಡು ಎಡಗಡೆ ಬಿಡೋದು, ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ. ಇದು ನಾಡಿ ಶುದ್ಧಿ. ಇದಾದಮೇಲೆ ಉಜ್ಜಾಯಿ. ಉಜ್ಜಾಯಿ. ಕಪಾಲಭಾತಿಯನ್ನು ಅಪಾನ ಮುದ್ರೆಯಲ್ಲಿ ಮತ್ತು ಹೃದಯ ಮುದ್ರೆಯಲ್ಲಿ ಅಭ್ಯಾಸ ಮಾಡಬೇಕು. ಅಪಾನ ಮುದ್ರೆಯಲ್ಲಿ ಕನಿಷ್ಠ ಒಂದು 10 ನಿಮಿಷ, ಹೃದಯ ಮುದ್ರೆಯಲ್ಲಿ ಒಂದು 10 ನಿಮಿಷ ಮಾಡೋದು. ಆಮೇಲೆ ನಾಡಿ ಶೋಧನ ಹೃದಯ ಮುದ್ರೆಯಲ್ಲಿ 10 ನಿಮಿಷ ಮತ್ತು ಅಪಾನ ಮುದ್ರೆಯಲ್ಲಿ 10 ನಿಮಿಷ. ಮೊದಲು ಅಪಾನ ಮುದ್ರೆಯನ್ನು ಮಾಡಿದ ಮೇಲೆ ಆಮೇಲೆ ಹೃದಯ ಮುದ್ರೆ ಮಾಡೋದು. ಹೀಗೆ ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ ಒಂದು 5 ನಿಮಿಷ. ಕೊನೆಗೆ ಭ್ರಾಮರಿ ಪ್ರಾಣಾಯಾಮ. ಹೀಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದು. ಈ ಎಲ್ಲ ಪ್ರಾಣಾಯಾಮಗಳನ್ನು ಮಾಡಿದಾಗ ನಿಮಗೆ ಈ ಪ್ರಾಣಾಯಾಮ ಮಾಡಲಿಕ್ಕೆ 1 ತಾಸು ಬೇಕು. ಸಮಯ ಇಲ್ಲ ಅನ್ನಬಾರ್ದು. ಬದುಕಲಿಕ್ಕೆ ನಮಗೆ ಯೋಗ ಸಮಯ ಕೊಡ್ತದೆ, ನಾವು ಯೋಗಕ್ಕೆ ಸಮಯ ಕೊಡ್ತೇವೆ ಅಂತಕ್ಕಂಥದ್ದು ತಪ್ಪು ತಿಳುವಳಿಕೆ. 1 ತಾಸು ನಾವು ಯೋಗಕ್ಕೆ ಸಮರ್ಪಣೆ ಮಾಡಿದರೆ ಯೋಗ ನಮ್ಮನ್ನು 100 ವರ್ಷ ಗಟ್ಟಿಯಾಗಿರ್ತದೆ. ಯಾವುದೂ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥದ್ದು, ದುಡ್ಡು ಖರ್ಚಾಗದೇ ಇರತಕ್ಕಂಥದ್ದು ಯಾಕೆ ಮಾಡಬಾರ್ದು? ನಾವು ಆಶ್ರಮದಲ್ಲಿ ಯೋಗ ಶಿಬಿರ ಮಾಡ್ತೇವೆ, 5-5 ದಿವಸದ್ದು. ಪ್ರತಿ ತಿಂಗಳು 2-3 ಶಿಬಿರ ಇರ್ತದೆ. ಇಲ್ಲಿ ಸುಮಾರು 100 ಜನ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು, ಬಿ ಪಿ, ಆಮೇಲೆ ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು, ಆಮೇಲೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರ್ತಕ್ಕಂಥವ್ರು, ಅದ್ರ ಜೊತೆಗೆ ಡಯಾಬಿಟಿಸ್ ಇರ್ತಕ್ಕಂಥವ್ರು, ಥೈರಾಯ್ಡ್ ಇರ್ತಕ್ಕಂಥವ್ರು ಆ ಶಿಬಿರಗಳಿಗೆ ಭಾಗವಹಿಸಿರ್ತಾರೆ. 5 ದಿನ ನಾವು ಹೇಳ್ಕೊಡ್ತಕ್ಕಂಥ ಆಹಾರ ಪದ್ಧತಿ, ಜೀವನ ಕ್ರಮ, ಯೋಗಾಭ್ಯಾಸದಿಂದ 5 ದಿನದಲ್ಲಿ ವಿಸ್ಮಯಕಾರಿ ರಿಸಲ್ಟ್ ಕೆಲವೊಬ್ಬರಿಗೆ ಬರ್ತದೆ. ಎಷ್ಟೋ ಜನ ಮಾತ್ರೆಗಳನ್ನೇ ಬಿಟ್ಬಿಡ್ತಾರೆ 5 ದಿವಸದಲ್ಲಿ. ಅಷ್ಟು ಎಲ್ಲ ಸಮಸ್ಯೆಗಳು ನಾರ್ಮಲ್ ಆಗ್ತವೆ. ಥೈರಾಯ್ಡು, ಬಿ ಪಿ, ಶುಗರು. ಕೆಲವೊಬ್ಬರಿಗೆ ಅಷ್ಟು ಬೇಗ ಯೋಗ ಅಡ್ಜಸ್ಟ್ ಆಗಿಬಿಡ್ತದೆ. ಅದಕ್ಕೆ ಏನು ಅಂತ ಹೇಳಿದರೆ ಮನಸ್ಸು ಕೊಟ್ಟು ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ತಾವು ಯೋಗದ ಮೂಲಕ, ಮನೆ ಮದ್ದಿನ ಮೂಲಕ ಬಿ ಪಿ ಸರಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಕೆಲವೊಬ್ಬರಿಗೆ ಬಿ ಪಿ ಜಾಸ್ತಿ ಕಿಡ್ನಿ ಫೇಲ್ ಆಗಿಬಿಡ್ತದೆ. ಕಿಡ್ನಿ ಫೇಲ್ ಆದರೆ ಜೀವನ ಹೇಗಿರ್ತದೆ? ನರಕ. ದುಡ್ಡಿರೋರೇನು ಡಯಾಲಿಸಿಸ್ ಮಾಡಿಸ್ಕೊಳ್ಬೋದು. ಆದರೆ ಡಯಾಲಿಸಿಸ್ ಮಾಡಿಸ್ಕೊಂಡಾದರೂ ಕೂಡ ನೆಮ್ಮದಿಯಿಂದ ಇರಲಿಕ್ಕಾಗತ್ತಾ? ಈ ಕಿಡ್ನಿ ಸಮಸ್ಯೆಯಷ್ಟು ನರಕ ಯಾತನೆ ನಾನಂತೂ ಎಲ್ಲೂ ನೋಡಿಲ್ಲ. ಆ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಲಿಕ್ಕೆ ಬಿ ಪಿಗೆ ತೆಗೆದುಕೊಳ್ಳುವ ಮೆಡಿಸನ್ಗಳು, ಬಿ ಪಿಗೆ ಮೆಡಿಸನ್ ತೆಗೆದುಕೊಳ್ಳಿಲ್ಲ ಅಂದರೂ ಕಿಡ್ನಿ ತೊಂದರೆ ಆಗುತ್ತೆ. ಬಿ ಪಿಗೆ ತೆಗೆದುಕೊಳ್ಳುವ ಮೆಡಿಸನ್ನಿಂದನೂ ತೊಂದರೆ ಆಗ್ತದೆ. ಮತ್ತು ಏನು ಮಾಡೋದು ಅಂದರೆ ಯೋಗ ಮಾಡೋದು. ಆಯುರ್ವೇದ ಔಷಧಿಗಳನ್ನ, ಮನೆ ಮದ್ದುಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಬಿ ಪಿಯನ್ನು ಸಹಜ ಸ್ಥಿತಿ ತರೋದು. ನಾರ್ಮಲ್ ಉಪ್ಪು ತಿನ್ನಬಾರ್ದು, ಸೈಂಧವ ಲವಣ ತಿನ್ನಬೇಕು. ನಾರ್ಮಲ್ ಉಪ್ಪಿನಲ್ಲಿ ಸೋಡಿಯಂ ಜಾಸ್ತಿ ಇರ್ತದೆ, ಹೃದಯಕ್ಕೆ ತೊಂದರೆ ಆಗ್ತದೆ. ಈ ಸೈಂಧವ ಲವಣದಲ್ಲಿ ಪೊಟ್ಯಾಷಿಯಮ್ ಅಂಶ ಇರ್ತದೆ. ಇದು ಹೃದಯಕ್ಕೆ ತೊಂದರೆ ಮಾಡೋದಿಲ್ಲ, ಕಿಡ್ನಿಗೆ ತೊಂದರೆ ಮಾಡೋದಿಲ್ಲ. ಅದಕ್ಕೆ ಸೈಂಧವ ಲವಣ ಅಂತ ಸಿಗ್ತದೆ, ಅದನ್ನು ಸೇವನೆ ಮಾಡಬೇಕು. ಉಪ್ಪಂತೂ ಈಗ ಹದಗೆಟ್ಟು ಬಿಟ್ಟಿದೆ. ಆ ಅಯೋಡಿನ್ ಹಾಕಿ 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 ಜನರ ಜೀವನವನ್ನೇ ಹಾಳು ಮಾಡ್ತಾಯಿದ್ದಾರೆ. ಎಷ್ಟು ಅಯೋಡಿನ್ ಬೇಕು ಅಷ್ಟು ಸಮರ್ಪಕವಾಗಿ ನಮ್ಮ ಊಟದಲ್ಲೇ ನಮಗೆ ಅಯೋಡಿನ್ ಸಿಕ್ಬಿಡ್ತದೆ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಅಯೋಡಿನನ್ನು ಹಾಕಿ ಹಾಕಿ ಈ ಒಂದು ಅಯೋಡಿನನ್ನು ಅಧಿಕವಾಗಿರ್ತಕ್ಕಂಥ ಒಂದು ಪ್ರಮಾಣದಿಂದ ದೇಹದ ಒಂದು ಜೀವಕೋಶಗಳು ತುಂಬ ತೊಂದರೆ ಆಗ್ತದೆ. ಅದಕ್ಕಾಗಿ ಇದನ್ನು ಗಮನಿಸಿ. ಇದಾದ ಮೇಲೆ ಮತ್ತೇನು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನೀವು
ನಾವು ಹೇಳ್ತಕ್ಕಂಥ ಈ ಯೋಗಾಭ್ಯಾಸವನ್ನು ಬಿಟ್ಟು ಬಿಟ್ಟು ಮಾಡಬಾರ್ದು, ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಅಂದರೆ ಒಳ್ಳೆಯ ಲಾಭ ಸಿಗ್ತದೆ. ಮತ್ತು ಪ್ರಾಣಾಯಾಮನ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ, ಸರಿಯಾಗಿ ಮಾಡದಿದ್ದರೆ ಪ್ರಾಣಕ್ಕೆ ಯಮ ಆಗ್ತದೆ. ಅದಕ್ಕೆ ನೀವು ಬೆಸ್ಟ್ ಅಂತ ಹೇಳಿದ್ರೆ ನಾವೇನು ಕ್ಲಾಸ್ಗೆ 5 ದಿವಸ ಶಿಬಿರ ಇರ್ತವಲ್ಲ, ಅದಕ್ಕೆ ನೀವು ರಿಜಿಸ್ಟರ್ ಮಾಡಿ ಒಂದು 5 ದಿವಸ ಆ ಶಿಬಿರದಲ್ಲಿ ನಾವು ಕಲಿಸೋ ಪ್ರಾಣಾಯಾಮನ ಸರಿಯಾಗಿ ಕಲ್ತ್ಕೊಂಡು ಹೋಗಿ ಅಭ್ಯಾಸ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತದೆ. ಇದನ್ನು ಮಾಡ್ಕೊಳ್ಳಿ. ಹಾಗೆಯೇ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡೋದು ಬಹಳ ಒಳ್ಳೆಯದು. ಮಣ್ಣಿದ್ದರೆ ನಿಮ್ಮ ಜೀವನನೇ ಬಂಗಾರ ಇದ್ದಂಗೆ. ಮಣ್ಣಿನಲ್ಲಿ ವಾಕಿಂಗ್ ಮಾಡೋದು ಅಂದರೆ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಆದರೆ ಸಿಟಿಯಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಮಣ್ಣಿನ ಬಡತನ ಇರ್ತದೆ. ಮಣ್ಣೇ ಹತ್ತಲ್ಲ ಕಾಲಿಗೆ. ಯಾರು ಮೈಗೆ ಚೆನ್ನಾಗಿ ಬಿಸಿಲು ಬಡಿಸ್ಕೊಳ್ತಾರೆ, ಒಳ್ಳೆಯ ಗಾಳಿ ಸೇವನೆ ಮಾಡ್ತಾರೆ, ಒಳ್ಳೆಯ ಮಣ್ಣಲ್ಲಿ ಓಡಾಡ್ತಾರೆ, ಅವರಂಥ ಶ್ರೀಮಂತರು ಈ ಜಗತ್ತಿನಲ್ಲಿ ಯಾರು ಇಲ್ಲ. ನಾನು ದೊಡ್ಡ ಕಾರಲ್ಲಿ ಓಡಾಡ್ತೀನಿ, ಎ ಸಿ ಮನೇಲಿ ಇರ್ತೀನಿ, ಎ ಸಿ ಕಾರ್, ಯಾವುದದು ಕೃತಕ. ಅದು ಅದರಿಂದ ನೂರಾರು ರೋಗಗಳು ಬರ್ತವೆ. ಕೃತಕ ಜೀವನ ಅಲ್ಲ. ನೇಚರ್ ಇಸ್ ಗಾಡ್. ನೇಚರ್, ನಿಸರ್ಗ. ನೇಚರ್ ಅಂದರೆ ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಾಯಿದ್ರು, ದ ಡಿವೈನ್ ಮ್ಯಾನಿಫೆಸ್ಟೇಷನ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ನೇಚರ್ ಅಂದರೆ ಇಟ್ಸ್ ಅ ಡಿವೈನ್ ಮ್ಯಾನಿಫೆಸ್ಟೇಷನ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ವಿಸಿಬಲ್ ಗಾಡ್ ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿ ಅವ್ರ ಪ್ರವಚನ ಕೇಳ್ತಾ ಇರ್ಬೇಕಾದ್ರೆ ನನಗೆ ಅಷ್ಟು ಸಂತೋಷ ಆಗ್ತದೆ. ನೇಚರ್ ಬಗ್ಗೆ ಭಾಳ ಅದ್ಭುತವಾಗಿ ವರ್ಣಿಸ್ತಾರೆ. ನಿಸರ್ಗದ ಒಂದು ಬಯಲಿನ ಸೊಬಗನ್ನು ಅನುಭವಿಸ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಅಪಾರ್ಟ್ಮೆಂಟಲ್ಲಿ ಬದುಕ್ತದೆ, ಪಾರ್ಟ್ ಆಗಿ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರ ಪ್ರವಚನದಲ್ಲಿ ಹೇಳ್ತಾರೆ, ಕಮ್ಔಟ್ ಮ್ಯಾನ್, ಕಮ್ಔಟ್ ಆಫ್ ಯುವರ್ ಹೋಮ್, ಕಮ್ಔಟ್ ಆಫ್ ಯುವರ್ ಹೌಸ್, ದ ಹೋಲ್ ಓಷನ್ ಈಸ್ ಯುವರ್ಸ್ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಬೇಕು ನೀವು. ಅವ್ರ ದಾಟಿಯಲ್ಲೇ ಕೇಳಬೇಕು ಅದನ್ನು. ವೆನ್ ಯು ಆರ್ ಇನ್ ಯುವರ್ ಹೌಸ್, ಓನ್ಲಿ ಕಪ್ ಆಫ್ ವಾಟರ್ ಈಸ್ ಯುವರ್ಸ್. ಇಫ್ ಯು ಕಮ್ ಔಟ್ ಫ್ರಮ್ ಯುವರ್ ಹೌಸ್, ದ ಹೋಲ್ ಓಷನ್ ಈಸ್ ಯುವರ್ಸ್. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ನಿಸರ್ಗದ ಒಂದು ಮಕ್ಕಳಾಗಿ, ನಿಸರ್ಗದ ಶಿಶುಗಳಾಗಿ ನಾವು ಬೆಳೆದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಬಿಕಾಸ್ ವಿ ಆರ್ ಆಲ್ ನೇಚರ್ ಬೇಬೀಸ್. ನಾವು ದೇವ್ರ ಮಕ್ಕಳಂತ ಹೇಳಲಿಕ್ಕಾಗಲ್ಲ. ನಾವು ನಿಸರ್ಗದ ಮಕ್ಕಳು. ಅದಕ್ಕೆ ನಿಸರ್ಗಕ್ಕೆ ಹೊಂದಿಕೊಂಡು ಬದುಕೋದೇ ಆರೋಗ್ಯದ ಮೂಲ ಗುಟ್ಟು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೇನಾದರೂ ಶಿಬಿರಕ್ಕೆ ಭಾಗವಹಿಸುವ ಆಸಕ್ತಿ ಇದ್ದರೆ ನಮ್ಮ ಆಶ್ರಮದಲ್ಲಿ ನೀವು ಬಂದು ವಿಚಾರಿಸಿ ಆ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ.